ಹಾಯ್ ಫ್ರೆಂಡ್ಸ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಫುಡ್ ವೇಸ್ಟೇಜ್ ಬಗ್ಗೆ, ಇದರದ್ರ ಬಗ್ಗೆ ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಹೀಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಸ್ಟೋರೀಸ್ ಬಗ್ಗೆ ಎಲ್ಲ ಹುಡುಕ್ತಾ ಹೋದಾಗ ನನಗೆ ಒಂದು ಸ್ಟೋರಿ ಸಿಕ್ತು. ಸ್ಟೋರಿ ಅಲ್ಲ, ದಟ್ ಈಸ್ ಅ ರಿಯಲ್ ಇನ್ಸಿಡೆಂಟ್ ಆಗಿರೋವಂಥದ್ದು ಕೇರಳಲ್ಲಿ. ಅದು ಆ್ಯಕ್ಚುಲಿ ಕೇಸ್ ಕೂಡ ಆಗಿದೆ. ನೋಡಿ ಫ್ರೆಂಡ್ಸ್, ತುಂಬ ಜನ ನೋಡ್ತಿರ್ತೀರ, ತುಂಬ ಜನ ಸಾಹುಕಾರರು ಮಕ್ಕಳಿಗೆ ಹೊಟ್ಟೆ ಹಸಿತಿಲ್ಲ ಅಂತೇಳಿ ಮೆಡಿಸನ್ಸ್ ಎಲ್ಲ ತಗೊಳ್ತಾರೆ. ಆದರೆ ಇಲ್ಲಿ ಒಂದು ಘಟನೆ ಆಗಿರುತ್ತೆ. ಒಂದು ಹುಡುಗಿ, ತುಂಬ ಚಿಕ್ಕ ಹುಡುಗಿ, ಬಟ್ ಅವ್ರ ತಮ್ಮನ್ನು ಓದಿಸೋದಕ್ಕೋಸ್ಕರ ಅಂತೇಳಿ ಅವಳು ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂತಹ ಜಾಗದಲ್ಲಿ ಈಗ ಚೌಟ್ರಿ ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಅಂಥ ಜಾಗದಲ್ಲಿ ಊಟ ಮುಗ್ದಿದ್ದ ಕೂಡಲೇ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಎಂಪ್ಲಾಯೀಸ್ನ ಇಟ್ಟಿರ್ತಾರೆ. ಅಂಥ ಒಂದು ಕೆಲಸನ ಹುಡುಗಿ ಮಾಡ್ತಿರ್ತಾಳೆ. ಒಂದು ದಿವಸ ಹೀಗೆ ಒಂದು ಸ್ವಲ್ಪ ಫುಡ್ಡೆಲ್ಲ ಉಳಿದಿರುತ್ತೆ, ಅದನ್ನು ತೊಗೊಂಡೋಗಿ ಮನೆಗೆ ಕೊಡ್ತಾಳೆ. ಅವ್ರ ತಂದೆ ತಾಯಿ ತುಂಬಾ ವಯಸ್ಸಾಗಿರುತ್ತೆ, ಅವರು ತುಂಬಾ ಬಡವರಾಗಿರ್ತಾರೆ. ಅದರಿಂದ ಮನೇನ ಸಾಗಿಸೋದು ತುಂಬಾ ಕಷ್ಟ ಆಗಿರುತ್ತೆ. ತಮ್ಮನ ಓದಿಗಾಗಿ ದುಡ್ಡೆಲ್ಲ ಬೇಕಾಗುತ್ತೆ, ಬರೋ ಸಂಬಳದಲ್ಲಿ ಮನೆ ಸಾಗಿಸೋದಕ್ಕಾಗಲ್ಲ. ಒಂದು ದಿವಸ ಹೀಗೆ ಊಟ ಎಲ್ಲ ಮಿಕ್ಕಿದ್ದನ್ನು ತೊಗೊಂಡು ಹೋಗ್ತಿರ್ತಾಳೆ ಮನೆಗೆ. ಅಲ್ಲಿದ್ದಂಥ ಈವೆಂಟ್ ಮ್ಯಾನೇಜರ್ ನೋಡ್ತಾನೆ, ಅದನ್ನು ನೋಡ್ಬಿಟ್ಟು ಹೇಳ್ತಾನೆ, ಏನಮ್ಮ ಈ ಥರ ಊಟ ಎಲ್ಲ ತೊಗೊಂಡು ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ನೀನು, ಈ ಥರ ಎಲ್ಲ ಕ್ವಶನ್ ಮಾಡಿದಾಗ ಹುಡುಗಿಗೆ ಒಂದು ಸ್ವಲ್ಪ ಹೆಸಿಟೇಟ್ ಆಗುತ್ತೆ ಹೇಳೋದಕ್ಕೆ. ಬಟ್ ಅವಳು ಹೇಳ್ತಾಳೆ. ಅದನ್ನೇ ಅವನು ಅಡ್ವಾಂಟೇಜಾಗಿ ತೊಗೊತಾನೆ ಸರಿ, ಬಟ್ ಮಿಸ್ಬಿಹೇವ್ ಮಾಡ್ತಾನೆ, ಸೆಕ್ಶುವಲಿ ಟಾರ್ಚರ್ ಮಾಡ್ತಾನೆ, ಈ ಥರನೇ ಮಾಡ್ತಾ ಹೋಗ್ತಿರ್ತಾನೆ. ಆ ಹುಡುಗಿ ತುಂಬ ಬೇಸತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾಳೆ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ ಹತ್ರ ಈವೆಂಟ್ ಮ್ಯಾನೇಜರ್ ಬರ್ತಾನೆ. ಬಂದು, ಸರ್ ನಮ್ಮ ಈವೆಂಟಲ್ಲಿ ಇರೋವಂಥ ಫುಡ್ಡನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಆ ಹುಡುಗಿ ಸೇಲ್ ಮಾಡ್ತಿದ್ಲು, ಅದಕ್ಕೋಸ್ಕರ ನಂಗೆ ಕ್ವಶನ್ ಮಾಡಿದ್ದಕ್ಕೋಸ್ಕರ ಈಗ ಕೇಸ್ ಹಾಕಿದ್ದಾಳೆ ಈ ಥರ ಅಂತ ಹೇಳ್ತಾರೆ. ಕೇಸ್ ವಿಲ್ ಬಿ ಕ್ಲೋಸ್ಡ್, ಕೇಸ್ನ ಕ್ಲೋಸ್ ಮಾಡ್ತಾರೆ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿ. ಆ ಹುಡುಗಿ ಕೆಲಸ ಹೋಗುತ್ತೆ, ಅವ್ರ ಮನೆ ಏನು ಅಂತ ಅವ್ರ ಮನೇನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬಾ ಕಷ್ಟದಲ್ಲಿರ್ತಾಳೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೇಳೋದು ಒಂದೇ, ಆ ಹುಡುಗಿಗೆ ಹಸಿವು ಆಗಬಾರ್ದು ಅನ್ನೋ ಮೆಡಿಸನ್ ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ಆ ಹುಡುಗಿ ಅಂಥ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರ ಮನೇಲಿದ್ದಂಥ ಬಡತನನೇ ಆ ಹುಡುಗಿಗೆ ಇಂಥ ಪರಿಸ್ಥಿತಿಗೆ ತಂತು. ಏನೇ ಹೇಳಿದ್ರೂ ತುಂಬಾ ಅನ್ಯಾಯ ಅಲ್ವಾ. ನಾನು ಒಂದು ಸ್ವಲ್ಪ NGOs ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಂತಹ NGOsಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಇವೆಂಟಲ್ಲಿ ಉಳಿಯುವಂಥ ಫುಡ್ಡನ್ನು ಡೊನೇಟ್ ಮಾಡಿ. ಇಂಥ ಘಟನೆಗಳು ನಡೆಯೋದು ತುಂಬಾ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗುತ್ತಾ? ಈ ಕೆಟ್ಟ ಸಮಾಜದಲ್ಲಿ ನೀವೇ ನೋಡ್ತಿದ್ದೀರಾ, ಒಂದು ಹೆಣ್ಣಾಗಿ ಬಾಳ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅಲ್ವಾ. ಒಂದೊಳ್ಳೆ ಉದಾಹರಣೆ ಇದೆ ನೋಡಿ, ಇಲ್ಲಿ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ, ಮೀಟು ಅಂತ. ಇದನ್ನು ಇಂತಹ ಹುಡುಗಿರಿಗೆ, ಇಂತಹ ನೊಂದಿರೋವಂಥ ಹುಡುಗಿರಿಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ದಾರೆ, ಅವ್ರಿಗೆ ಅಂತ ಮಾಡಿದ್ದಾರೆ ಅಷ್ಟೇ. ಆದರೆ ಅದನ್ನು ತುಂಬಾ ದುರುಪಯೋಗ ಪಡಿಸ್ಕೊತಿದ್ದಾರೆ. ಅವ್ರ ಪಬ್ಲಿಸಿಟಿಗಾಗಿರ್ಬೋದು ಅಥವಾ ಸಿಲ್ಲಿ ರೀಸನ್ಸ್ಗೆಲ್ಲ ಯೂಸ್ ಮಾಡ್ತಿದ್ದಾರೆ. ಈ ಥರ ದುರ್ಬಳಕೆ ಮಾಡೋದ್ರಿಂದ ನೊಂದಿರೋ ಅಂಥ ತುಂಬ ಮನಸ್ಸುಗಳು ಯಾರೂ ಹೊರಗೆ ಬರೋದಿಲ್ಲ. ನೋಡ್ತಿದ್ದೀರ ನೀವೇ, ಒಬ್ಬರು ಆರೋಪ ಮಾಡಿದ್ದಾರೆ ಅಂದರೆ ಅದು ನ್ಯಾಯವಾಗಿರಬೇಕು. ನ್ಯಾಯವಾಗಿದ್ದರೆ ತಾನೇ ಈ ಥರ ನೊಂದಿರೋ ಅಂಥ ಮನಸ್ಸುಗಳು ಹೊರಗೆ ಬಂದು ಅವ್ರ ಕಷ್ಟ ನೋವುಗಳನ್ನ ಹೇಳ್ಕೊಳ್ಳೋದಕ್ಕಾಗೋದು. ಅನ್ಯಾಯ ಆಯಿತು ಆ ಮಗುಗೆ, ಅವ್ರ ತಂದೆ ತಾಯಿ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಕೂತು ಬೇಳಾಡಿದ್ರು ಕೂಡ ನ್ಯಾಯ ಸಿಗಲಿಲ್ಲ. ಆ ಹುಡುಗಿ ಹೊರಗೂ ಬರೋದಿಲ್ಲ. ಯಾಕೆ ಹೇಳಿ? ನೋಡ್ತಿದ್ದೀರ ನೀವೇ, ಸಮಾಜದಲ್ಲಿ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತ. ಯಾರೋ ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ಇಂತಹ ನೊಂದಿರೋ ಮನಸ್ಸುಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಇದರಿಂದ ಹೇಳೋದು ಒಂದೇ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಖಂಡಿತ ಅರ್ಥ ಆಗಿದೆ. ಒಂದು ವೇದಿಕೆ ಇದೆ ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೊಬೇಡಿ. ನೋಡಿ ಸ್ನೇಹಿತರೆ, ಈ ಥರ ನೊಂದಿರೋ ಮನಸ್ಸುಗಳು ನಿಮ್ಮ ಗಮನಕ್ಕೆ ಬಂದಲ್ಲಿ ಅವ್ರಿಗೆ ಧೈರ್ಯ ತುಂಬಿ ಮುಂದೆ ಕರ್ಕೊಂಬನ್ನಿ ನೀವು. ಯಾಕೆ ಗೊತ್ತಾ, ಯಾವುದೇ ಹೆಣ್ಮಕ್ಳಿಗೆ ಮತ್ತೆ ಇನ್ನಷ್ಟು ಅನ್ಯಾಯಗಳು ಆಗಬಾರ್ದು ಸ್ನೇಹಿತರೆ. ಧನ್ಯವಾದ. ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ತೊಗೊಳ್ಳಿ. ಮುಂದಿನ ಒಳ್ಳೆ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಧನ್ಯವಾದಗಳು.